ವೆಲ್ಕಮ್ ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಸೊ ಎಸ್, ಇವತ್ತಿನ ವ್ಲಾಗ್ ಏನು ಅಂದರೆ, ಸೊ ನನಗೆ ಒಬ್ಬರು ವ್ಯೂವರ್ ಕೇಳಿದ್ದಾರೆ. ಅಂದರೆ ಫಸ್ಟ್ ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವರು ಅಟ್ಲೀಸ್ಟ್ ರಿಪ್ಲೈ ಅಂತ ಕಳಿಸಿದ್ರು, ಕಾಮೆಂಟ್ ಮಾಡಿ ಅಟ್ಲೀಸ್ಟ್ ರಿಪ್ಲೈ ಅಂತ ಕಳಿಸಿದ್ರು. ಬಿಕಾಸ್ ನಾನು ಕಾಮೆಂಟಿಗೆ ಲೈಕ್ ಕೊಟ್ಟಿದ್ದೆ ಅಂತ. ಸೊ ಒನ್ ಥಿಂಗ್ ನಾನು ಏನು ಕ್ಲಿಯರ್ ಮಾಡಬೇಕು ಅಂದರೆ, ನೀವು ಏನೇ ಕ್ವೆಶನ್ ಕೇಳೋದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ಅದಕ್ಕೆ ಲೈಕ್ ಕೊಡ್ತೀನಿ. ಸೊ ದಟ್ ಈಸ್ ಅ ಬೇಸಿಕ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಗಿವಿಂಗ್ ಅ ಬೇಸಿಕ್ ರೆಸ್ಪೆಕ್ಟ್. ಸೊ ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಐ ಡೆಫಿನೆಟ್ಲಿ ಡೂ ದಟ್. ಫಸ್ಟ್ ನಾನು ಕಮೆಂಟಿಗೆ ಲೈಕ್ ಕೊಡಬೇಕಲ್ಲ. ಸೊ ನಿಮಗೂ ಅನಿಸುತ್ತೆ ಕೊಟ್ಟಿದ ತಕ್ಷಣ ನೋಡಿದ್ದಾರೆ ಪರವಾಗಿಲ್ಲ ಅಂತ. ಸೊ ಅದಕ್ಕೋಸ್ಕರನೇ ನಾನು ಕಾಮೆಂಟ್ ಬಂದಿದ್ದ ತಕ್ಷಣ ನೋಡ್ತೀನಿ ಆ್ಯಂಡ್ ಲೈಕ್ ಕೂಡ ಮಾಡ್ತೀನಿ ಕಾಮೆಂಟ್ನ. ಅದು ರಿಪ್ಲೈನ ನಾನು ಈ ಕಮೆಂಟಿಗೆ ರಿಪ್ಲೈ ಮಾಡಬೇಕು ಅಂದರೆ ನಾನು ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಏನು ಕಾಮೆಂಟು ಅಂದರೆ, ಅಂಕಿತಾ ಅನ್ನೋರು ಕೇಳಿದ್ದಾರೆ, ನನಗೆ ಕಾರ್ ಡ್ರೈವಿಂಗ್ ಬರುತ್ತಾ ಆ್ಯಂಡ್ ಡೂ ಯು ಪ್ರಿಫರ್ ಡ್ರೈವಿಂಗ್ ಇನ್ ಬೇರ್ ಫುಟ್ ಅಂತ. ಸೊ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ. ಸೊ ನನ್ನ ಕಾರ್ ಡ್ರೈವಿಂಗ್ ಎಲ್ಲ ಈಸ್ ನಾಟ್ ಮೈ ಟೈಪ್ ಅಂತಲೇ ಹೇಳ್ಬೋದು. ಸೊ ಐ ಡೋಂಟ್ ನೋ ಅಬೌಟ್ ಕಾರ್ ಡ್ರೈವಿಂಗ್ ಆ್ಯಂಡ್ ಆಟೋಮೊಬೈಲ್ಸ್ ಬಗ್ಗೆ ನನಗೆ ಬೇಸಿಕ್ ಕೂಡ ಏನೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಗಾಡಿ ಮಾತ್ರ ಚೆನ್ನಾಗಿ ಓಡಿಸ್ತೀನಿ ಆ್ಯಂಡ್ ಲಾಂಗ್ ಇದ್ದರೂ ನಾನು ಓಡಿಸ್ತೀನಿ. ನನಗೆ ಓಡ್ಸೋಕ್ಕಾಗಲ್ಲ ಆ ಥರ ಎಲ್ಲ ಇಲ್ಲ. ಬೈಕ್ ಚೆನ್ನಾಗಿ ಓಡಿಸ್ತೀನಿ. ಸೊ 3 ಮೆಂಬರ್ಸ್ ಇದ್ರೂ ನಾವು ಕುಣಿಸ್ಕೊಂಡು ಓಡಿಸ್ತೀನಿ. ಸೊ ಬೈಕ್ ಡ್ರೈವಿಂಗ್ ಸೂಪರಾಗಿ ಮಾಡ್ತೀನಿ. ಇನ್ ಕೇಸ್ ಫ್ಯೂಚರಲ್ಲಾದರೆ ನಾನು ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ತೀನಿ ಬೈಕ್ ಡ್ರೈವಿಂಗ್ನ. ಆ್ಯಂಡ್ ಲಾಂಗ್ ಇದ್ರೂ ಡ್ರೈವ್ ಮಾಡ್ತೀನಿ. ಸೊ ನಾನು ಒಬ್ಬಳೇ ನಂದಿ ಹಿಲ್ಸ್ಗೂ ನಾನು ಓಡಿಸ್ಕೊಂಡು ಹೋಗಿದ್ದೀನಿ ಗಾಡಿನ. ಸೊ ಬೈಕ್ ಡ್ರೈವಿಂಗ್ ಚೆನ್ನಾಗಿ ಮಾಡ್ತೀನಿ. ಕಾರ್ ಡ್ರೈವಿಂಗ್ಗೆ ನನಗೆ ಫುಲ್ಲು ದೂರ. ಸೊ ಐ ಡೋಂಟ್ ಡ್ರೈವ್ ಕಾರ್, ಐ ಡೋಂಟ್ ಇವನ್ ನೋ ಟು ಡ್ರೈವ್ ಅ ಕಾರ್. ಆ್ಯಂಡ್ ಬೇರ್ ಫುಟ್ ಎಲ್ಲ ನನಗೆ ಅಷ್ಟು ನಂಗೆ ನಾಲೆಜೇ ಇಲ್ಲ ಅಂತಲೇ ಹೇಳ್ಬೋದು. ಫುಟ್ವೇರ್ ಹಾಕ್ಕೊಂಡು ಡ್ರೈವ್ ಮಾಡ್ಬೋದಾ, ಫುಟ್ವೇರ್ ಇಲ್ದಿರ ಡ್ರೈವ್ ಮಾಡ್ಬೋದಾ, ಇಷ್ಟೆಲ್ಲ ನಾಲೆಜ್ ನನಗಿಲ್ಲ. ಸೊ ಎಸ್, ಆ್ಯಂಡ್ ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ನಾನು ಕಾಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂತ. ಸೊ ನನ್ನ ಬ್ಲಾಗಲ್ಲಿ ರಿಪ್ಲೈ ಮಾಡೋಣ ಅಂತ ಇದ್ದೆ. ಪ್ಲೀಸ್ ಅಟ್ಲೀಸ್ಟ್ ರಿಪ್ಲೈ ಅಂತೆಲ್ಲ ಕಳಿಸಿದ್ರಿ. ಸೊ ಸಾರಿ ಸಿಸ್, ನಾನು ಕಾಮೆಂಟಿಗೆ ಯಾವುದೇ ಕಾಮೆಂಟ್ ಬಂದರೆ ಲೈಕ್ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಗೆ ಅನಿಸುತ್ತೆ ಓದಿದ್ದಾರೆ ಕಾಮೆಂಟ್ನ ಅಂತ. ಸೊ ನಾನು ಯಾವುದೇ ಕಾಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಬ್ಲಾಗಲ್ಲಿ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನಿಮ್ಮ ಕ್ವೆಶನಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಆ್ಯಂಡ್ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಏನು ರೆಸಿಪಿ ಅಂತ ಹಾಗೆ ಹೋಗಿ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಸೊ ಇವತ್ತಿನ ರೆಸಿಪಿ ಏನು ಅಂತ ಅಂದರೆ, ನಾನು ಟೊಮೆಟೊ ಮತ್ತು ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡ್ತಿದ್ದೀನಿ. ಸೊ ಫಸ್ಟು ಬಾಣಲಿನ ಕಾಯಿಸ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೋಬೇಕು. ಸೊ ಚಿತ್ರಾನ್ನಕ್ಕೆಲ್ಲ ಒಂಚೂರು ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಸೊ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕಲ್ಲ. ಸೊ ಎಣ್ಣೆ ಕಾದಾದಮೇಲೆ ನಾನು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಸಾಸಿವೆ ಸಿಟ್ಲಬೇಕು, ಅಂದರೆ ಸಾಸಿವೆ ಅದು ಇದಾಗಬೇಕು. ಅದಾದಮೇಲೆ ಇದು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಆದಮೇಲೆ ಕಡಲೆ ಬೀಜ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ನಾನು ಸ್ವಲ್ಪ ಕಡಲೆ ಬೀಜ ಎಕ್ಸ್ಟ್ರಾನೇ ಹಾಕ್ಕೋತಾ ಇದ್ದೀನಿ, ಬಿಕಾಸ್ ನಮ್ಮ ಮನೇಲಿರೋರ್ಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣದಿಂದ. ಆ್ಯಂಡ್ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡೂ ಚೆನ್ನಾಗಿ ಬ್ರೌನ್ ಆಗಬೇಕು. ಬಿಕಾಸ್ ನನಗೆ ಈ ಥರ ಪಚ್ಚ ಅಂದರೆ ಇಷ್ಟ ಆಗಲ್ಲ, ಹಂಗೆ ಕುಟುಂಬ ಅಂತ ಇರಬೇಕು. ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೋತಾ ಇದ್ದೀನಿ. ಸೊ 2 ಥರನ ಮೆಣಸಿನ್ಕಾಯಿ ಯಾಕೆ ಅಂದರೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಚಿತ್ರಾನ್ನಕ್ಕೆ 2 ಥರ ಮೆಣಸಿನ್ಕಾಯಿಯನ್ನು ಹಾಕಿ. ಆ್ಯಂಡ್ ನಾನು 3 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿ ತುಂಬ ಚಿಕ್ಕದಾಗಿ ಇರ್ತಲ್ಲ, ಅದಕ್ಕೇ ನಾನು ಚೂರು 4 ಎಕ್ಸ್ಟ್ರಾ 4 ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾನು 2 ಆನಿಯನ್ ತೊಗೊಂಡಿದ್ದೀನಿ. ಇದು ಬಂದು 3 ಜನ ತಿನ್ನಬಹುದು. ಸೊ ನಾನು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ದಪ್ಪದು 2 ಈರುಳ್ಳಿ. ಸೊ ನಾನು 3 ಜನಕ್ಕೆ ಮಾಡ್ತಿರೋದಿತ್ತು. ಸೊ ನೀವು ಎಕ್ಸ್ಟ್ರಾ ಬೇಕು ಅಂದರೆ ನೀವೆಲ್ಲ ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಸೊ ಆನಿಯನ್ನ ನಾನು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದಾನ ಅಲ್ಲಿ ದಪ್ಪ ಕಾಣಿಸ್ತಾಯಿದೆ, ಯಾಕಂದರೆ ನಾನು ಪುಡಿ ಮಾಡಿ ಹಾಕಿಲ್ಲ, ಅದಕ್ಕೋಸ್ಕರನೇ. ಸೊ ನಾನು ಉದ್ದುದ್ದ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ನಾವು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಅಡುಗೆಗೂ ಪಿಂಕ್ ಸಾಲ್ಟೇ ಯೂಸ್ ಮಾಡ್ತೀವಿ, ಹೇಗೆಂದರೆ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅನ್ನೋದಕ್ಕೆ. ಸೊ ಆ್ಯಂಡ್ ಉಪ್ಪು ಹಾಕ್ಕೊಂಡು ಆದಮೇಲೆ ಈರುಳ್ಳಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ
ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ, ಸೊ ಕಚ್ಚ ಅಂತಿರುತ್ತೆ. ಅದಾದಮೇಲೆ ನಾನು 2 ನಾಟಿ ಟೊಮೆಟೊ ಯೂಸ್ ಮಾಡಿದ್ದೀನಿ. ಸೊ ನೀವು ನಾಟಿ ಟೊಮೆಟೊನ ಯೂಸ್ ಮಾಡಿ, ಆಗ ಹುಳಿ ಇರುತ್ತೆ, ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಚೂರು ಅರಿಶಿನ ಪುಡಿ. ಸೊ ನಾನು ತುಂಬ ಜಾಸ್ತಿ ಅರಿಶಿನ ಪುಡಿ ಹಾಕಲ್ಲ. ಆ್ಯಂಡ್ ಫೈನಲಿ ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಅನ್ನ ಹಾಕಿದ್ರೆ ಈ ಥರ ಕಾಣುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಆಮ್ಲೆಟ್ ಜೊತೆ ತಿಂದೆ. ರೆಸಿಪಿ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ರೆಸಿಪೀಸ್ ಹೇಗಿದೆ ಅಂತ. ಬಿಕಾಸ್ ಯಾರೂ ಟ್ರೈ ಮಾಡಿಲ್ಲ ಅನ್ಸುತ್ತೆ. ಸೊ ಯಾರೂ ನನಗೆ ಕಮೆಂಟ್ ಕೊಟ್ಟಿಲ್ಲ ರೆಸಿಪೀಸ್ ಹೇಗಿದೆ ಅಂತ. ಸೊ ನೀವು ಟ್ರೈ ಮಾಡಿ ಒಂದ್ಸಲಿ ಆದರೂ ನೋಡಿ. ನಿಮ್ಮ ಕುಕ್ಕಿಂಗ್ ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ನಾವು ಕುಕ್ಕಿಂಗ್ ಮಾಡೋದು ಬೇರೆ ಥರ ಇರುತ್ತೆ. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ನೀವು ಮಾಡಿರೋ ಕುಕ್ಕಿಂಗ್ ಯಾವುದಾದ್ರೂ ಚೆನ್ನಾಗಿ ಬಂದಿದೆ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ರೆಸಿಪಿನ ಹಾಕಿ ನಾನು ಟ್ರೈ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ಸೊ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡೋದಿದೆ. ತುಂಬ ಇಷ್ಟಪಟ್ಟು ತೊಗೊಂಡಿರೋದು ಆ ಅಂಗಡಿಗೆ. ನಾನು 3 ಡೇಸಿಂದ ಹೋಗ್ತಾನೆ ಇದೆ. 3 ಡೇಸು ಹೋಗಿ ನೋಡ್ಕೊಂಬರ್ತಾಯಿದ್ದೆ. ಬಟ್ ನಂಗೆ ಅದು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ನಾನು ಯಾವಾಗಲೂ ಹೇಳೋ ಥರ ಐ ಡೋಂಟ್ ಲೈಕ್ ಎಕ್ಸ್ಪೆನ್ಸಿವ್ ಐಟಮ್ಸ್. ತುಂಬ ಜಾಸ್ತಿ ದುಡ್ಡು ಹಾಕೋಕ್ಕೆ ಇಷ್ಟ ಆಗಲ್ಲ ನನಗೆ. ಒಂದು ಪ್ರಾಡಕ್ಟ್ ಮೇಲಾಗಲಿ ಏನಾದರೂ ಆಗಲಿ ಗೋಲ್ಡ್ ಮೇಲೆಲ್ಲ ಹಾಕಿದ್ರೆ ಅದೊಂಥರ ವರ್ತ್ ಅನಿಸುತ್ತೆ. ಸೊ ಸುಮ್ಮನೆ ಕಾಸು ಖರ್ಚು ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ಯಾರೆಲ್ಲ ನಂತರ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ 3 ಡೇಸಿಂದ ಆ ಶಾಪಿಗೆ ಹೋಗ್ತಾಯಿದ್ದೆ. ಒಂದು ಪ್ರಾಡಕ್ಟ್ ನಾನು ನೋಡ್ತಾಯಿದ್ದೆ, ತುಂಬ ಇಷ್ಟ ಆಯಿತು, ತೊಗೋಬೇಕು ಅಂತ. ಸೊ ಇವತ್ತು ಹೋಗಿ ತೊಗೊಂಬಂದೆ. ಬಿಕಾಸ್ ನಮ್ಮ ಅಮ್ಮಂಗೆ ಹೇಳಿದೆ, ಮಮ್ಮಿ ಈ ಥರ ನಂಗೆ ತುಂಬ ಇಷ್ಟ ಆಯಿತು ಅಂತ. ಸರಿ ಆಯಿತು ತಗೋ, ನಾನೇ ದುಡ್ಡು ಕೊಡ್ತೀನಿ ಅಂದರು. ಸೊ ಮಮ್ಮಿ ದುಡ್ಡು ಕೊಟ್ಟರು, ಹೋಗಿ ಮಮ್ಮಿನೇ ದುಡ್ಡು ಕೊಟ್ಟರು. ಆ್ಯಂಡ್ ನಾನು ಅದಕ್ಕೆ ಹಾಫ್ ಪೇ ಮಾಡಿದೆ. ಸೊ ಎಸ್, ತೋರಿಸ್ತೀನಿ ಬನ್ನಿ. ಸೊ ಇದೇ ಆ ಪ್ರಾಡಕ್ಟ್. ಏನು ಅಂದರೆ ಗ್ಲಾಸ್ ಜಾರ್ ವಿತ್ ಗ್ಲಾಸ್ ಸ್ಟ್ರಾ ಅಂತ ಹೇಳೋದು. ತುಂಬ ಕ್ಯೂಟಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈ ಬರ್ಡ್, ಇದ್ರ ಮೇಲಿರೋ ಡಿಸೈನು, ಕಲರ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಬಂದು ಇದು ನಮ್ಮನೆ ಹತ್ರ ಡ್ರೀಮ್ ವರ್ಲ್ಡ್ ಅನ್ನೋ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ತೊಗೊಂಡಿರೋದು. ಸೊ ಪ್ರಾಡಕ್ಟ್ ಪ್ರೈಸ್ ಬಂದು $399. ಅವರು ನನಗೆ ಡ್ರೀಮ್ ವರ್ಲ್ಡ್ ಪ್ರೈಸ್ ಬಂದು $379 ಕೊಟ್ಟರು. ಬಟ್ ನಾನು ಕೇಳಿದೆ 3 ಡೇಸಿಂದ ಬರ್ತಿದ್ದೀವಿ. ಆ್ಯಂಡ್ ನಾನು ಕಿಚನಿಗೆ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೀನಿ ಅವ್ರ ಅಂಗಡಿಯಲ್ಲಿ. ಸೊ 3 ಡೇಸಿಂದ ಬರ್ತಿದ್ದೀನಿ ಅಲ್ಲ ಅಂಕಲ್, ಎಷ್ಟೊಂದು ಪರ್ಚೇಸ್ ಮಾಡಿದ್ದೀವಿ, ಕಮ್ಮಿ ಮಾಡಿ ಅಂದರೆ. ಸೊ ಇದನ್ನು $30 ಕಮ್ಮಿ ಮಾಡಿ $350 ಕೊಟ್ಟರು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸಖತ್ ಕ್ಯೂಟ್ ಫೀಲ್ ಆಗ್ತಿದೆ. ಸೊ ಸ್ಮೂದಿ ಎಲ್ಲ ಮಾಡಿದರೆ ಕುಡಿಯೋಕ್ಕೆ ಯೂಸ್ ಆಗುತ್ತೆ ಅಂತ ನಾನು ತೊಗೊಂಡೆ. ಸೊ ಪ್ರಾಡಕ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಆ್ಯಂಡ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೂ ಒಂದು ಹ್ಯಾಪಿಯೆಸ್ಟ್ ನ್ಯೂಸ್ ಏನಂದರೆ ನಾನು 400+ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಸರ್ಪ್ರೈಸ್ ಕೂಡ ಇದೆ. ಸರ್ಪ್ರೈಸ್ ಅಂದರೆ ಒಂದು ಒಳ್ಳೆ ಥಾಟಿಂದ ಒಂದು ಕೆಲಸ ಮಾಡೋಣ ಅಂತಿದ್ದೀನಿ. ಆಲ್ಸೋ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತಿದ್ದೀನಿ. ಸೊ 400+ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರೋದಕ್ಕೆ ತುಂಬಾ ಖುಷಿ ಆಯಿತು. ಸೊ ಎಸ್, ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.